ನೆರವಿಗಾಗಿ ಮನವಿ ಮಾಡಿದ ಜ್ಯೋತಿರಾವಳ ಕುಟುಂಬ. ಎಲ್ಲ ಹೆಣ್ಣು ಮಕ್ಕಳಂತೆ ಮದುವೆ ಮಾಡಿಕೊಂಡು ಗಂಡನ ಮನೆಯಲ್ಲಿ ಸುಖವಾಗಿರಬೇಕಾಗಿದ್ದ ಯುವತಿಯೊಬ್ಬಳು ಇದೀಗ ಅನಾರೋಗ್ಯಕ್ಕೆ ತುತ್ತಾಗಿ ನರಕಯಾತನೆ ಅನುಭವಿಸುತ್ತಿರುವ ನೋವಿನ ಘಟನೆ ಬೆಳಕಿಗೆ ಬಂದಿದೆ. ಕೈಕಾಲುಗಳ ಸ್ವಾಧೀನ ಕಳೆದುಕೊಂಡ ಯುವತಿಯ ಗೋಳು ಯಾರಿಗೂ ಬೇಡ. ಇಡೀ ಕುಟುಂಬ ಚಿಕಿತ್ಸೆಗೆ ಪರದಾಡುತ್ತಿದೆ. ಕಳೆದ 5-6 ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿರುವ ಯುವತಿ. ಮತ್ತೊಂದು ದುರಂತ ಎಂದರೆ ಕೆಲ ದಿನಗಳ ಹಿಂದಷ್ಟೇ ಈಕೆಯ ತಂದೆ ಕೂಡ ಸಾವಿಗೀಡಾಗಿದ್ದು. ಕಳೆದ 5-6 ತಿಂಗಳಿಂದ ಕುಳಿತುಕೊಳ್ಳಲು ಎದ್ದು ನಡೆಯಲು ಆಗದ ಸ್ಥಿತಿಯಲ್ಲಿ ಯುವತಿ ಇದ್ದಾರೆ. ಈ ಯುವತಿಯ ಕತೆ ಕೇಳಿದಾಗ ನಿಮ್ಮ ಕಣ್ಣಲ್ಲೂ ನೀರು ಬರುವುದು ಗ್ಯಾರಂಟಿ. ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯ ದಾನಮ್ಮ ದೇವಿ ಗುಡಿಯ ಸಮೀಪ ಜ್ಯೋತಿರಾವಳ ಎಂಬ ಯುವತಿಯ ಗೋಳಿನ ಕಥೆ ಇದು. 2014ರಲ್ಲಿ ಮದುವೆಯಾಗಿದ್ದ ಜ್ಯೋತಿರಾವಳ ಎಲ್ಲರಂತೆ ಖುಷಿಯಲ್ಲಿದ್ದಳು. ಆದರೆ ಅವಳ ಖುಷಿ ಬಹಳ ದಿನ ಉಳಿಯಲಿಲ್ಲ. ಮದುವೆಯಾದ 3 ತಿಂಗಳಲ್ಲಿ ಗಂಡನ ಕಿರಿಕಿರಿ ಹೆಚ್ಚಾಗಿ ಡೈವರ್ಸ್ ಪಡೆದು ತವರು ಮನೆ ಸೇರಿದ್ದಳು. ತವರು ಮನೆಗೆ ಬಂದ ನಂತರ ಅಲ್ಲಿ ಇಲ್ಲಿ ಕೆಲಸ ಮಾಡುತ್ತಾ ಮನೆಯ ಜವಾಬ್ದಾರಿ ಹೊತ್ತುಕೊಂಡಿದ್ದಳು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಚೆನ್ನಾಗಿದ್ದ ಜ್ಯೋತಿ ಒಮ್ಮೆಲೆ ಅನಾರೋಗ್ಯಕ್ಕೆ ತುತ್ತಾಗಿ ಬಿಟ್ಟಳು. ನಂತರ ಮಗಳ ಚಿಕಿತ್ಸೆಗೆ ಇಡೀ ಕುಟುಂಬ ತನ್ನ ಸರ್ವಸ್ವವನ್ನೇ ಕಳೆದುಕೊಂಡಿದ್ದು ಇದೀಗ ದಾನಿಗಳ ನೆರವಿನ ನಿರೀಕ್ಷೆಯಲ್ಲಿದೆ. ಜ್ಯೋತಿರಾವಳ ಕಳೆದ 5-6 ವರ್ಷಗಳಿಂದ ಹಾಸಿಗೆ ಹಿಡಿದಿದ್ದು ಎದ್ದು ಕುಳಿತುಕೊಳ್ಳಲು, ನಿಲ್ಲಲು ಹಾಗೂ ಮಾತನಾಡಲು ಆಗದ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಮಗಳ ಚಿಕಿತ್ಸೆಗೆ ಯುವತಿಯ ತಂದೆ, ಸಹೋದರ ಮತ್ತು ತಾಯಿ ಆಸ್ಪತ್ರೆಗಳಿಗೆ ನಿರಂತರವಾಗಿ ಓಡಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ಇಂದು ಇಡೀ ಕುಟುಂಬ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. 20 ವರ್ಷಗಳಿಂದ ವಾಸಿಸಲು ಸ್ವಂತ ಮನೆ ಕೂಡ ಇಲ್ಲದ ಇವರು ಬಾಡಿಗೆ ಮನೆಯಲ್ಲಿ ಬದುಕು ಸಾಗಿಸುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಕುಟುಂಬಕ್ಕೆ ಆಸರೆಯಾಗಿರುವ ಆಕೆಯ ಸಹೋದರನ 2 ಕಿವಿಗಳು ಸದ್ಯ ಕೇಳಿಸುತ್ತಿಲ್ಲ. ಹೀಗಾಗಿ ಜ್ಯೋತಿ ಅವರ ಮುಂದಿನ ಚಿಕಿತ್ಸೆಗೆ ಸಾರ್ವಜನಿಕರ ನೆರವಿನ ಸಹಾಯ ಹಸ್ತದ ಅಗತ್ಯವಿದೆ ಎಂದು ಕುಟುಂಬ ಮನವಿ ಮಾಡಿದೆ. ನಿಮ್ಮ ಕೈಲಾದ ಸಹಾಯ ಮಾಡುವ ಜೊತೆಗೆ ಈ ಮಾಹಿತಿಯನ್ನು ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ತಲುಪಿಸುವಂತೆ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂಬುದನ್ನು ಸಾಬೀತುಪಡಿಸಲು ಇದು ಒಂದು ಒಳ್ಳೆಯ ಸಮಯ. ನೆರವು ನೀಡುವವರು ಕುಟುಂಬಸ್ಥರು ನೀಡಿರುವ ಅಧಿಕೃತ QR ಕೋಡ್ ಅಥವಾ ಬ್ಯಾಂಕ್ ವಿವರಗಳನ್ನು ಪರಿಶೀಲಿಸಿ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಬಹುದಾಗಿದೆ. ಜ್ಯೋತಿಗೆ ಸಹಾಯ ಮಾಡಿದರೆ ಮತ್ತೊಮ್ಮೆ ಅವಳ ಬಾಳಲ್ಲಿ ಬೆಳಕು ಕಾಣಲು ಮೂಡಿಬರಲು ಸಾಧ್ಯ. ವರದಿ ನಾಗರಾಜನಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ದವಾಖಾನಿ ತುಂಬಾಕ್ ರೊಕ್ಕ ಇಲ್ರಿ, ತೋರ್ಸಾಕ ಮತ್ತ ಒಂದಿಟ್ ಸಹಾಯ ಮಾಡ್ರಿ. ನಮ್ಗ ದಯವಿಟ್ಟು ಹುಡುಗಿ ಮಾಡ್ಕೊಂಡಿರ್ತೀವಿ. ನಮ್ಮ ಮಗ ಕಿವಿಕೆ ಆಗಿಲ್ರಿ. ನನ್ನ ಹೆಸರು ವರ್ಷ. ನಮ್ಮ ಪಪ್ಪನ ಹೆಸರು ಅನಿಲ್. ಅಡ್ಡ ಹೆಸರು ರಾವಳ್. ನಮ್ಮ ಚಿಗವ್ವ ಆರಾಮಿಲ್ರಿ. ನಮ್ಮ ಮಾಮ ಕಿವಿ ಕೇಳ್ಸಂಗಿಲ್ರಿ. ನಮ್ಮ ಮಮ್ಮಿಗೂ ಬಾಯಿ ಇಲ್ರಿ. ಎಲ್ಲಾರು ಅನುಕೂಲ ಮಾಡ್ರಿ, ವ್ಯವಸ್ಥೆ ಮಾಡ್ರಿ. ಧನ್ಯವಾದಗಳು. ದವಾಖಾನೆ ಪರಿಸ್ಥಿತಿ ಒಂದ್ ಏನಾರ ಅನುದಾನ ಮಾಡ್ಕೊಡ್ರಿ. ಒಂದ್ ಆಶ್ರಯ ಯೋಜನೆ ಮನಿ ಒಂದ್ ಮಾಡ್ಕೊಡ್ರಿ. ಹಾಕಿದ್ರಿ ಹಂಗ ಹೋಗಿ ಕಾಗದ ಕೊಟ್ಟ ಪೇಪರ್ ಇದನ್ ಮಾಡಿ ಕೊಟ್ಟ ಅದಷ್ಟೇ ಐತ್ರಿ. ಮತ್ತೊಂದ್ ಬಿಟ್ರಿ ಏನು ಇಲ್ಲ ನನ್ನ ಹತ್ರ. ಜನರಿಗೆ ಹೇಳಕ ಅಂದ್ರ ಎರಡ್ರಿ. ನಮ್ ತಂಗಿಗೆ ಏನ್ ನೋಡ್ಕೊಂಡ ಅನುಕೂಲ ಆದ ಟೈಮ್ಗ ಸಹಾಯ ಮಾಡ್ರ ನಮ್ಗೆ ಅನುಕೂಲ ಆಗತ್ತೆ. ದವಾಖಾನೆ ಪರಿಸ್ಥಿತಿ ಇದು ಅದು ಬಾಳ ತೊಂದ್ರಿ. ಅದೊಂದ್ ಆತು. ಮನಿ ಒಂದಿಲ್ಲ. ಬಾಳ ದಿವಸ ನಾ ಬಡಗಿದೇನಿ. ಮೊದಲ್ ನಾ ದುಡ್ದ ಜಾಗ ತಗೊಂಡಿದ್ನಿ. ಅದನ್ನ ನಮ್ ತಂಗಿ ಸಂಬಂಧ ಸ್ವಲ್ಪ ಆ ಕಡೆ ಇತ್ರಿ. ಅದನ್ನ ನಾ ಮಾರಿ ಮಾತ್ ಬಡಗಿದೇನಿ. ಇಷ್ಟ ಬಿಟ್ರೆ ಏನು ಇಲ್ಲ. ಇಲ್ಲ ನಂಗ ಕಿವಿ ತೆಗದ್ರೆ ಇದನ್ನ ಮಿಷನ್ ತೆಗದ್ರೆ ಕಿವಿ ಇಲ್ಲ. ಇದನ್ನ ಹಾಕೊಂಡ್ರೆ ಮಿಷನ್. 5-6 ವರ್ಷ ಆತ್ರಿ. ನಮ್ಮವ್ವ ಎಲ್ಲ ವ್ಯವಸ್ಥೆ ಮಾಡ್ಕೊತ ಬರಾಕತ್ತಾರ. ಮತ್ತ ನಾವ ಕೈಲಿ ಹಿಡಿದು ಎಬ್ಸುದು, ಮಾತಾಡುದು, ಅಕ್ಕಿ ಕೇಳ್ಸುದು, ಅಕ್ಕಿ ಊಟ ಮಾಡ್ಸುದು, ಅಕ್ಕಿ ನಾಸುದು, ಮಣಗ್ಸುದು ಬಾಳ ನಮ್ಮವ್ವ ಒದ್ದಾಡಕತ್ತಾರ. ನಾನು ಈ ಊರಾಗ ಇರಂಗಿಲ್ಲ, ಎದು ಕುಂಡ್ರಂಗಿಲ್ಲ. ಮಕ್ಕೊಂದಲ್ಲೇ ಮಕ್ಕೊಳ್ಳೋದು, ಕುತ್ತಲ್ಲೇ ಕುಂಡ್ರದು, ಅದನ್ನ ಮಾಡೋದು ಅಷ್ಟೇ ರೀ. 6 ವರ್ಷ ಆತ್ರಿ. ಹಾ ಒಟ್ಟು ಅಲ್ಲೇ ಕುತ್ತಲ್ಲೆಲ್ಲ ಮಕ್ಕೊಳ್ಳೋದ್ರಿ.